ನೋಡಿ, ಕಾಂಗ್ರೆಸ್ನಲ್ಲಿ ಶಾಸಕರ ಬಂಡಾಯ ಈಗ ಕೊತ್ತ ಕೊತ್ತ ಅಂತ ಕುದಿತಾ ಇದೆ. ಏನು ಮಾಡೋದು, ಏನು ಬಿಡೋದು? ರಾಹುಲ್ ಗಾಂಧಿ ಕಂಗಾಲಾಗ್ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ಮನವೊಲಿಸುವಂಥದ್ದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಶಾಸಕರ ಮನವೊಲಿಸುವಂಥದ್ದು. ಕಾಂಗ್ರೆಸ್ನಲ್ಲಿ ಶಾಸಕರ ಬಂಡಾಯ ಕೊತ್ತ ಕೊತ್ತ ಅಂತ ಕುದಿತಾ ಇದೆ. ಏನು ಮಾಡೋದು, ಏನು ಬಿಡೋದು ಅಂತ ಕಂಗಾಲಾಗಿರುವಂಥದ್ದು. ರಾಹುಲ್ ಗಾಂಧಿ ಮನವೊಲಿಕೆಗೂ ಕೂಡ ಶಾಸಕರು ಜಗ್ತಾ ಇಲ್ಲ. ಇಲ್ಲಿ ನಾನು ಮಂತ್ರಿ ಆಗಲೇಬೇಕು ಅಂತ ಶಾಸಕರು ಹಠ ಮಾಡ್ತಿದ್ದಾರೆ. ಅದೇನಾದರೂ ಆಗಲಿ, ನಾನು ಮಂತ್ರಿ ಆಗಬೇಕು ಅಂತ ಶಾಸಕರ ಹಠ ಪಟ್ಟ ತ್ಯಾಗಕ್ಕೆ ಈಗ ಶಾಸಕರು ಮುಂದಾಗಿರುವಂಥದ್ದು. ಹಠ ಮಾಡ್ತಿದ್ದಾರೆ, ಪಟ್ಟ ತ್ಯಾಗ ಮಾಡ್ತಾರೆ. ನಾವು ಪಟ್ಟ ತ್ಯಾಗಕ್ಕೆ ಸಿದ್ಧ ಅಂತ ಮೂವರು ಶಾಸಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರು ಆ ಶಾಸಕರು, ಯಾಕೆ ತ್ಯಾಗದ ಮಾತು ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಬಂಡಾಯ ಕೊತ್ತ ಕೊತ್ತ ಅಂತ ಕುದಿತಾ ಇರುವಂಥದ್ದು. ನನಗೆ ಸಚಿವ ಸ್ಥಾನ ಬೇಕಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಏನು ಮಾಡೋದು, ಏನು ಬಿಡೋದು ಅಂತ ಕಂಗಾಲಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಮನವೊಲಿಕೆಗೆ ಮುಂದಾಗ್ತಿದ್ದಾರೆ. ಆದರೂ ಕೂಡ ಶಾಸಕರು ಜಗ್ತಾ ಇಲ್ಲ. ನಾನು ಮಂತ್ರಿ ಆಗಲೇಬೇಕು ಅಂತ ಹಠ ಮಾಡ್ತಾ ಇರುವಂಥದ್ದು ಶಾಸಕರು ಏನೋ ಹಠ ಮಾಡ್ತಾ ಇದ್ದು ಪಟ್ಟ ತ್ಯಾಗಕ್ಕೆ ಶಾಸಕರು ಮುಂದಾಗಿದ್ದಾರೆ. ನಾವು ಪಟ್ಟ ತ್ಯಾಗಕ್ಕೆ ಸಿದ್ಧ ಅಂತ ಮೂವರು ಶಾಸಕರು ಹೇಳ್ತಾ ಇರುವಂಥದ್ದು. ನಾವು ಪಟ್ಟ ತ್ಯಾಗವನ್ನು ಮಾಡ್ತೀವಿ ಅಂತ. ಯಾರು ಆ ಶಾಸಕರು, ಪಟ್ಟ ತ್ಯಾಗ ಮಾಡುವಂಥದ್ದು ಏನಿದೆ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ನೋಡಿ, ಏನು ಸಚಿವ ಸ್ಥಾನ ಆಕಾಂಕ್ಷಿಗಳು ಏನಿದ್ರು ಅವರೆಲ್ಲರಿಗೂ ಕೂಡ ಬೇಸರ ಆಗಿರುವಂಥದ್ದು. ಸಂಪುಟದಲ್ಲಿ ಬಾರಿ ನಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥವರಿಗೆ ಏನು ಬೇಸರ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಸಚಿವ ಸ್ಥಾನ ಬೇಕು ಅಂತ ಹಠ ಮಾಡ್ಕೂತಿರುವಂಥದ್ದು. ಈಗ ಇರೋದು ಒಂದೇ ಒಂದು ಸಚಿವ ಸ್ಥಾನ, ಅದನ್ನು ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನುವಂಥ ಪ್ರಶ್ನೆ ಆಗ್ಬಿಟ್ಟಿದೆ. ಈ ಬಾರಿಯ ಒಂದು ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಮಣೆ ಹಾಕಿಲ್ಲ. ಅಂದರೆ ಮಹಿಳೆಯರು ಯಾರೂ ಇಲ್ಲ ಇಲ್ಲಿ ಈಗ ಸದ್ಯದ ಮಟ್ಟಿಗೆ. ಇಲ್ಲಿ ಇರುವಂತಹ ಒಂದು ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಲಾಭಿ ಮಾಡ್ತಿದ್ದಾರೆ. ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನನಗೆ ಸಚಿವ ಸ್ಥಾನ ಸಿಗಲಿಲ್ಲ, ನಾವು ರಿಸೈನ್ ಮಾಡಿಬಿಡ್ತೀವಿ, ಈ ರೀತಿಯೆಲ್ಲ ಹೇಳ್ತಾ ಇರುವಂಥದ್ದು. ಇಲ್ಲಿ ರಾಹುಲ್ ಗಾಂಧಿ ಕರೆ ಮಾಡಿದ್ರು ಕೂಡ ಅಥವಾ ಅವರು ಬಂಡಾಯ ಶಮನ ಮಾಡಲು ಮುಂದಾದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಈಗ ಜೋರಾಗಿರುವಂಥದ್ದು. ಏನು ಮಾಡೋದು, ಏನು ಬಿಡೋದು ಅಂತ ಕಂಗಾಲಾಗಿದ್ದಾರೆ. ರಾಹುಲ್ ಗಾಂಧಿ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಶಾಸಕರು ಜಗ್ತಾ ಇಲ್ಲ. ನಾವು ಮಂತ್ರಿ ಆಗಬೇಕಷ್ಟೇ, ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ಗೆ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ, ರಾಜೀನಾಮೆ ಕೊಡಲು ಸಿದ್ಧರಿದ್ದೇವೆ ಅನ್ನೋ ಮೂರು ಮಂತ್ರಿಗಳು. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಸಚಿವರಾಗುವಂತಹ ಅರ್ಹತೆ. ಕಳೆದ ಬಾರಿ ನನಗೂ ಸಚಿವ ಸ್ಥಾನ ಸಿಗಲಿಲ್ಲ, ಈಗ ಸಿಕ್ಕಿದೆ. ಸಿಎಂ ಸೂಚನೆ ನೀಡಿದ್ರೆ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತೀನಿ ಅಂತ ರಾಯರೆಡ್ಡಿ ತಿಳಿಸಿದ್ದಾರೆ. ಇಲ್ಲಿ ಇಂಡಿಯಾ ಯಶವಂತ ರಾಯಗೌಡರು ಮಂತ್ರಿ ಆಗಬೇಕು. ಯಶವಂತ ರಾಯಗೌಡಗೆ ಮಂತ್ರಿಗಿರಿ ತ್ಯಾಗಕ್ಕೆ ಸಿದ್ಧ ಸವದಿ ತಿಳಿಸಿರುವಂಥದ್ದು. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೈಕಮಾಂಡ್ ಹೇಳಿದ್ರೆ ಪಟ್ಟ ಬಿಡುವೆ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳ್ತಾ ಇರುವಂಥದ್ದು. ಇಲ್ಲಿ ಪಟ್ಟ ತ್ಯಾಗಕ್ಕಿದ್ದಾರೆ ಅಂದರೆ ಹೈಕಮಾಂಡ್ ಅಥವಾ ಸಿಎಂ ಸೂಚಿಸಿದ್ರೆ ನಾವು ತ್ಯಾಗ ಮಾಡ್ತೀವಿ ಸಚಿವ ಸ್ಥಾನವನ್ನ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸಚಿವ ಸ್ಥಾನ ತ್ಯಾಗ ಮಾಡಲು ಸಿದ್ಧರಿದ್ದಾರೆ ಮೂರು ಶಾಸಕರು, ರಾಜೀನಾಮೆ ಕೊಡಲು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಸಚಿವರಾಗುವಂತಹ ಅರ್ಹತೆಯನ್ನ ಹೊಂದಿದ್ದಾರೆ. ಕಳೆದ ಬಾರಿ ಅವರು ನನಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ, ಈಗ ಸಿಕ್ಕಿದೆ. ಸಿಎಂ ಸೂಚನೆ ನೀಡಿದ್ರೆ ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅಂತ ರಾಯರೆಡ್ಡಿ ತಿಳಿಸಿದ್ದಾರೆ. ಇಲ್ಲಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಲು ನಾನು ಸಿದ್ಧ ಅಂತ. ಇಂಡಿಯಾ ಯಶವಂತ ರಾಯಗೌಡ ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಗಬೇಕು, ನಾನು ಮಂತ್ರಿಗಿರಿಯನ್ನು ತ್ಯಾಗ ಮಾಡ್ತೀನಿ ಅಂತ ಸವದಿ ತಿಳಿಸಿದ್ದಾರೆ. ಇನ್ನು ಯಾರಿಗಾಗಿ ಯಾರು ತ್ಯಾಗ ಅಂತ ನೋಡೋದಾದ್ರೆ ರಾಘವೇಂದ್ರ ಹಿಟ್ನಾಳ್. ಇಲ್ಲಿ ನೋಡಿ, ಯಶವಂತ ರಾಯ ಅವರು ಲಕ್ಷ್ಮಣ್ ಸವದಿ ಅವರಿಗೆ ತ್ಯಾಗ ಮಾಡುವಂಥದ್ದು, ಅಂದರೆ ಏನು ಅವ್ರಿಗೆ ಸಿಗಲಿ ಅಂತ ಹೇಳ್ತಾ ಇರುವಂಥದ್ದು. ನಮ್ಮ ಕೃಷ್ಣಪ್ಪಗೆ ಸಿಗಲಿ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ರಾಘವೇಂದ್ರ ಹಿಟ್ನಾಳಕ್ಕೆ ಸಿಗಬೇಕು ಅಂತ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ನಾವು ತ್ಯಾಗ ಮಾಡ್ತೀವಿ ಅವ್ರಿಗೋಸ್ಕರ. ಇಲ್ಲಿ ಹೈಕಮಾಂಡ್ ಜೊತೆಗೆ ಸಿಎಂ ಸೂಚನೆ ನೀಡಿದ್ರೆ ನಾವು ಪಟ್ಟ ತ್ಯಾಗವನ್ನು ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಈಗ ಹೈಕಮಾಂಡ್ಗೆ ಏನು ಮಾಡೋದು, ಏನು ಬಿಡೋದು ಅಂತ ಕಂಗಾಲ ಆಗಿಬಿಟ್ಟಿದೆ. ಸಚಿವರ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಕೊಟ್ಟಿಲ್ಲ ಅಂತಂದರೆ ಬೇಸರ ಆಗುವಂಥದ್ದು, ಬಂಡಾಯ ಬೀಳುವಂಥದ್ದು, ಇದೆಲ್ಲ ಆಗುವಂಥದ್ದು. ನೋಡಿ, ಇಲ್ಲಿ ಮೂರು ಶಾಸಕರು ಪಟ್ಟ ತ್ಯಾಗಕ್ಕೆ ಸಿದ್ಧರಿದ್ದಾರೆ.
ಲಕ್ಷ್ಮಣ್ ಸವದಿ, ಎಚ್ ಸಿ ಬಾಲಕೃಷ್ಣ, ಇವರು ಕೃಷ್ಣಪ್ಪಾಗ್ ಬಿಟ್ಕೊಡ್ತೀನಿ ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳ್ತಿದ್ದಾರೆ.